ಇನ್ನು ರಾಜ್ಯದಲ್ಲಿ ಎಸ್ಐಆರ್ ಸಮರ್ಪಕವಾಗಿ ನಡೀತಾ ಇಲ್ಲ ಅನ್ನುವಂತಹ ಆರೋಪ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಡಿಕೇರಿಯಲ್ಲಿ ಸಚಿವ ಯುಟಿ ಖಾದರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯುಟಿ ಖಾದರ್ ಅವರು ಮಡಿಕೇರಿಯಲ್ಲಿ ಈ ವಿಚಾರದ ಬಗ್ಗೆ ಮಾತನಾಡಿದರು. ಎಸ್ಐಆರ್ ನಡೆಸೋದು ರಾಜ್ಯ ಸರ್ಕಾರದ ಜವಾಬ್ದಾರಿಯಲ್ಲ, ಅದು ಚುನಾವಣಾ ಆಯೋಗದ ಕೆಲಸ. ನಾವು ಕೇವಲ ಜನಜಾಗೃತಿ ಮಾಡ್ತಿದ್ದೇವೆ. ದೂರುಗಳಿದ್ರೆ ಚುನಾವಣಾ ಆಯೋಗಕ್ಕೆ ನೀಡಲಿ. ಅವರು ಸರ್ಕಾರ ಜವಾಬ್ದಾರಿಯನ್ನ ಸಮರ್ಪಕವಾಗಿ ನಡೆಸ್ತಾ ಇದೆ ಅಂತ ಯುಟಿ ಖಾದರ್ ಅವರು ಮಡಿಕೇರಿಯಲ್ಲಿ ಮಾತನಾಡಿದರು. ಯಾಕಂತ ಹೇಳಿದ್ರೆ ಎಸ್ಐಆರ್ ವಿಚಾರವಾಗಿ ಸಾಕಷ್ಟು ಆರೋಪಗಳು, ಆಕ್ರೋಶಗಳು ವ್ಯಕ್ತವಾಗ್ತಾ ಇದ್ದಾವೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯುಟಿ ಖಾದರ್ ಅವರು ಮಡಿಕೇರಿಗೆ ಅವರು ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಮಾಧ್ಯಮದ ಮುಂದೆ ಮಾತನಾಡಿರತಕ್ಕಂಥದ್ದನ್ನು ನೀವು ಗಮನಿಸ್ತಾ ಇದ್ದೀರಿ. ಎಸ್ಐಆರ್ನ ಸಂಪೂರ್ಣವಾದ ಜವಾಬ್ದಾರಿ ಅದು ಚುನಾವಣಾ ಆಯೋಗದ ಜವಾಬ್ದಾರಿ, ನಮ್ಮ ಸರ್ಕಾರದ ಜವಾಬ್ದಾರಿ ಅಲ್ಲ. ಸರ್ಕಾರ ಈ ರಾಜ್ಯದ ಪ್ರತಿಯೊಬ್ಬ ಅರ್ಹ ಮತದಾರಿಗೂ ಮತದಾನದ ಹಕ್ಕೊಂದು ಕಡೆ ಸಿಗಬೇಕಂತ ಹೇಳಿಕೊಂಡು ಅದರಿಂದ ವಂಚಿತರಾಗಬಾರ್ದಂತೇಳಿ ನಾವು ಬರೀ ಜನಜಾಗೃತಿ ಮತ್ತು ಅದಕ್ಕೊಂದು ಸಹಾಯ ಅಸಿಸ್ಟ್ ಮಾಡ್ತೇವೆ ಹೊರತು ಎಸ್ಐಆರ್ನ ಸಂಪೂರ್ಣವಾದ ಜವಾಬ್ದಾರಿ ಚುನಾವಣಾ ಆಯೋಗ ಅಲ್ಲದೆ ನಮ್ಮ ಸರ್ಕಾರ ಅಲ್ಲ. ಯಾರಿಗೆ ಅದರ ಬಗ್ಗೆ ಸಲಹೆ ಕೊಡಲಿಕ್ಕಿದ್ದರೆ ಅವರೆಲ್ಲರೂ ಕೂಡ ಚುನಾವಣಾ ಕಚೇರಿಗೆ ಹೋಗಿ, ಅದು ಬೆಂಗಳೂರಲ್ಲಿ ಚುನಾವಣಾ ಕಚೇರಿ ಇದೆ, ಡೆಲ್ಲಿಯಲ್ಲಿ ಕಚೇರಿ ಇದೆ, ಆ ಚುನಾವಣಾ ಕಚೇರಿಗೆ ಹೋಗಿ ಏನೆಲ್ಲ ಸಲಹೆ ಸೂಚನೆ ಬೇಕು ಎಲ್ಲ ಸಲಹೆ ಅಲ್ಲಿ ಕೊಡಲಿ. ನಮ್ಮದೇನು ಅಭ್ಯಂತರ ಇಲ್ಲ. ಚುನಾವಣಾ ಆಯೋಗ ಯಾವ ರೂಲ್ಸನ್ನು ನಿಯಮಗಳು ಮಾಡ್ತದ ಅದಕ್ಕೆ ಅನುಗುಣವಾಗಿ ನಾವು ಕೆಲಸ ಮಾಡ್ತೇವೆ. ಮಾತ್ರ ನಾವು ಸರ್ಕಾರವಾಗಿ ಯಾರು ಇವತ್ತು ಅನಕ್ಷತ ಶಿಕ್ಷಕರು ಇದ್ದಾರೆ, ಜನಸಾಮಾನ್ಯರಿದ್ದಾರೆ, ಅವರು ಬೆಳಿಗ್ಗೆ ದುಡಿಲಿಕ್ಕೆ ಹೋಗಿ ಸಂಜೆ ಬರುವವರು, ಇದರ ಬಗ್ಗೆ ಅಷ್ಟು ಮಾಹಿತಿ ಇರೋದಿಲ್ಲ. ಅವ್ರಿಗೆಲ್ಲರೂ ಕೂಡ ಮಾಹಿತಿ ಕೊಟ್ಟು ಅವರ ಮತವನ್ನು ಖಾತ್ರಿಪಡಿಸಲಿಕ್ಕೆ ಸಹಾಯ ಮಾಡೋ ಕೆಲಸವನ್ನು ಅದು ನಮ್ಮ ಸರ್ಕಾರ ಮಾಡ್ತದೆ. ಅದೇ ಸನ್ಮಾನ್ಯ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸ್ಪಷ್ಟವಾಗಿ ಇವತ್ತು ತಿಳಿಸಿದ್ದಾರೆ. ಬಟ್ ರಾಜ್ಯ ಚುನಾವಣಾ ಆಯೋಗಕ್ಕೆ ನಾವು ದೂರು ಕೊಟ್ಟರೂ ಕೂಡ ಅದಕ್ಕಾಗಿ ಡೆಲ್ಲಿಯಲ್ಲಿ ಕೇಂದ್ರ ಚುನಾವಣಾ ಆಯೋಗ ಇದೆ, ಅಲ್ಲಿಗೆ ಹೋಗಿ ಹೇಳಿ. ನಮಗೂ ಮತ್ತು ಚುನಾವಣೆಗೆ ಸಂಬಂಧವಿಲ್ಲ, ಸರ್ಕಾರಕ್ಕೆ ಮತ್ತು ಚುನಾವಣಾ ಆಯೋಗಕ್ಕೆ ಸಂಬಂಧವಿಲ್ಲ. ಎಸ್ಐಆರ್ ಪ್ರಕ್ರಿಯೆ ಮತ್ತು ಸರ್ಕಾರಕ್ಕೆ ಸಂಬಂಧವೇ ಇಲ್ಲ. ಅದರಲ್ಲಿ ಕೇಂದ್ರ ನಮ್ಮ ಚುನಾವಣಾ ಆಯೋಗ ಮಾಡೋದು. ನಾವು ಜನರಿಗೆ ನಮಗೆ ಮತ್ತು ಜನರಿಗೆ ಸಂಬಂಧ, ನಮಗೆ ಮತ್ತು ಮತದಾರರಿಗೆ ಸಂಬಂಧ. ಈಗ ನಿಮ್ಗೆ ಯಾರು ಕೂಡ ಮತ ಇಲ್ಲ, ಎಲ್ಲರ ಮತ ಕೂಡ ಹೋಗಿದೆ, ಒಬ್ಬರಿಗೆ ಕೂಡ ಮತ ಇಲ್ಲ. ಇನ್ನು ಸರ್ವರು ಕೂಡ ಮತ ಸೇರಿಸಲಿಕ್ಕೆ ನಾವೇನು ಜನಜಾಗೃತಿ ಬೇಕು, ಏನು ಸಹಾಯ ಬೇಕು, ಎಷ್ಟು ಬೇಕು, ಆ ಎಲ್ಲ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಜನಪರವಾಗಿ ಮಾಡ್ತದೆ, ನಾವು ಮಾಡ್ತೇವೆ.